ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ. ಎಲ್ಲರಿಗೂ ನಮಸ್ಕಾರ. ಸಂಚಾರಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ನನ್ನ ಹೆಸರು ಕೈಲಾಸ್ ಅಂತ. ನಾನು ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಅದು ನನ್ನ ಪ್ರೊಫೆಷನ್ ಆದರೆ ಪ್ಯಾಷನೇಟಾಗಿ ನಾನು ತುಂಬಾ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಒಂದು ಟ್ರಾವೆಲ್ ಎಂತೂಸಿಯಾಸ್ಟ್ ಅಂತ ಹೇಳ್ಬೋದು. ವೈಲ್ಡ್ ಲೈಫ್ ಲವರು. ಸೊ ಕಾಡು ಗೀಡು ಟ್ರೆಕ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ನಮ್ಮದು ಸಪ್ರೇಟ್ ಒಂದು ಯೂಟ್ಯೂಬ್ ಚಾನಲ್ ಸಹ ಇದೆ. ಅದ್ರ ಹೆಸರು ಐ ಆಮ್ ನಾಟ್ ಫ್ರೀ ಅಂತ ಯೂಟ್ಯೂಬ್ ಚಾನಲ್ಲು. ಕೆಳಗಡೆ ಲಿಂಕ್ ಸಹ ಹಾಕಿರ್ತಾರೆ, ನೀವು ಅದನ್ನ ಚೆಕ್ ಮಾಡಿ ನಮ್ಮ ವಿಡಿಯೋ ಸಹ ನೋಡ್ಬೋದು. ಸೊ ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಂದು ಓವರ್ವ್ಯೂ ಆಗಿ ಒಂದು ಟೈಗರ್ ರಿಸರ್ವ್ ಬಗ್ಗೆ ಹೇಳೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ನೀವು ಏನಾದ್ರು ಸಫಾರಿ ಮಾಡಬೇಕು, ಬಹುಶಃ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಇರುತ್ತೆ, ಕಾಡಿಗೆ ಹೋಗಬೇಕು, ಸಫಾರಿ ಮಾಡಬೇಕು, ಮತ್ತು ಅದನ್ನ ಹೇಗೆ ಬಜೆಟಲ್ಲಿ ಮಾಡಬೇಕು, ಮತ್ತು ಬಜೆಟಾಗಿ ಸ್ಟೇನ ಯಾವ ಥರ ಮಾಡಬೇಕು ಅನ್ನೋದನ್ನ ಒಂದು ಪ್ರಯತ್ನನ ನೀವೇನಾದ್ರು ಮಾಡ್ತಾಯಿದ್ರೆ ಅದನ್ನ ತಿಳಿಸ್ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನಮ್ಮ ಕರ್ನಾಟಕ ಜಿಯೋಗ್ರಫಿ ನೋಡಿದ್ರೆ ಒಟ್ಟು 5 ಟೈಗರ್ ರಿಸರ್ವ್ ಇದೆ. ಒಂದು ಭದ್ರಾ ಇದೆ, ಒಂದು BRT ಅಂತ ಇದೆ, ಬಿಳಿಗಿರಿ ರಂಗನ ಟೈಗರ್ ರಿಸರ್ವ್ ಅಂತ. ಆಮೇಲೆ ನಾಗರಹೊಳೆ ಇದೆ. ಸೊ ಆಮೇಲೆ ಕಾಳಿ ಟೈಗರ್ ರಿಸರ್ವ್ ಅಂತ ಇದೆ. ಸೊ ಈ ಥರ ಮೇಯ್ನಾಗಿ 5 ಟೈಗರ್ ರಿಸರ್ವ್ ಬರುತ್ತೆ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ವೆಬ್ಸೈಟ್ ಸಹ ಇದೆ. ಅದರೊಳಗಡೆ ನಿಮಗೆ ಒಂದು ಸ್ಟೇ ಅಕಾಮಿಡೇಷನ್ ಮತ್ತು ಸಫಾರಿ ಅಂತ 2 ಬರುತ್ತೆ. ಸೊ ನೀವು ಬುಕ್ ಮಾಡಬೇಕು ಅಂತಂದರೆ ಯೂಶ್ವಲಿ ಏನು ಮಾಡ್ತಾರೆ, ಶನಿವಾರ ಭಾನುವಾರ ರಜಾ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಬುಕ್ ಮಾಡ್ತಾರೆ. ನಿಮಗೆ ಸ್ಲಾಟು ಸಿಗೋಲ್ಲ. ಪ್ರಾಬ್ಲಮ್ ಏನಂದರೆ ಎಲ್ಲ ಸಫಾರಿದು ಅಂದರೆ ಜೀಪ್ ಸಫಾರಿ ಆಗಿರ್ಬೋದು ಮತ್ತು ಕ್ಯಾಂಟರ್ ಇರುತ್ತೆ, ಎಲ್ಲ ಬುಕ್ ಆಗಿರುತ್ತೆ. ಆಮೇಲೆ ಚಾನ್ಸಸ್ ಆಫ್ ನಿಮಗೆ ಏನು ಪ್ರಾಣಿಗಳು ಏನು ಕಾಣಿಸುತ್ತೆ ತುಂಬಾ ಕಡಿಮೆ ಇರುತ್ತೆ, ಯಾಕಂದರೆ ತುಂಬ ಜನ ಬಂದಿರೋದಕ್ಕೆ. ಸೊ ನನ್ನ ಸಜೆಷನ್ ಏನಂತಂದರೆ, ನೀವು ಏನಾದ್ರು ಬುಕ್ ಮಾಡ್ಕೋಬೇಕಾದ್ರೆ ಅಟ್ಲೀಸ್ಟ್ ವರ್ಕಿಂಗ್ ಡೇನಲ್ಲಿ ಬುಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಚಾನ್ಸಸ್ ಆಫ್ ಸೀಯಿಂಗ್ ಪ್ರಾಣಿಗಳು ತುಂಬ ಜಾಸ್ತಿ ಅಂತ ಅನಿಸುತ್ತೆ ನನಗೆ. ಸೊ ಬಂಡೀಪುರದ್ದು ಮಾಡಬೇಕು ಅಂತಂದರೆ ಅಲ್ಲಿ ಬಂಡೀಪುರದಲ್ಲಿ ಒಟ್ಟು 3 ಥರ ಡಿಫ್ರೆಂಟ್ ಅಕಾಮಿಡೇಷನ್ಸ್ ಇದೆ. ವನಶ್ರೀ ಅಂತ ಒಂದಿದೆ, ಮತ್ತು ಚಿತ್ತಾಲ್ ಅಂತ ಇದೆ, ಸೊ ಮತ್ತು ಕೋಕಿಲ ಅಂತ ಇನ್ನೊಂದಿದೆ. ಇದು ಕಾಡು ಮಧ್ಯದಲ್ಲಿರೋಂಥ ಸ್ಟೇ. ಇದು ತುಂಬ ಬಜೆಟ್ ಪ್ರೈಸಲ್ಲಿದೆ. ಇದು ಸೊ ಸುಮಾರು ಒಂದು 2000 ರೂಪೀಸ್ ಫಾರ್ 2 ಪೀಪಲ್ ಆಗುತ್ತೆ. 2000 ರೂಪಾಯಿಗೆ ಇದು ನಿಮಗೆ ಈ ಸ್ಟೇ ಸಿಗುತ್ತೆ. ಆ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅದನ್ನು ನೀವು ಚೆಕ್ ಮಾಡ್ಬೋದು. ಆಮೇಲೆ ಊಟಕ್ಕೆಲ್ಲ ಅಡಿಷ್ನಲ್ ಆಗಿರುತ್ತೆ, ಅಲ್ಲೇ ಕ್ಯಾಂಟೀನ್ ಇರುತ್ತೆ. ಸೊ ಇಷ್ಟೇ ಎಲ್ಲ ಏನು ಹೇಳಿದೆ, ಇದು ಬಜೆಟ್ ಪ್ರೈಸಲ್ಲಿ ಇರೋದಕ್ಕೆ ತುಂಬ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕಲ್ಲ. ಬಟ್ ಒಂದು ಫಾರೆಸ್ಟ್ ಮಧ್ಯದಲ್ಲಿ ಉಳ್ಕೊಳ್ಳೋ ಅಂಥ ನಿಮ್ಗೊಂದು ಅವಕಾಶ ಸಿಗುತ್ತೆ. ಅದೇ ರೀತಿ ನಾಗರಹೊಳೆಯಲ್ಲೂ ಅಷ್ಟೇ. ನಾಗರಹೊಳೆಯಲ್ಲಿ ಟೈಗರ್ ಸಫಾರಿಯಲ್ಲಿ ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತಾರೆ. ಸೊ ಅದರೊಳಗಡೆ 3 ಕಡೆ ಸಫಾರಿ ಗೇಟ್ಸ್ ಇದೆ ನಾಗರಹೊಳೆಯಲ್ಲಿ. ಒಂದು ಕುಟ್ಟ ಅಂತ ಬರುತ್ತೆ, ಅದು ಕೇರಳ ಬಾರ್ಡ್ರಲ್ಲಿ ಬರೋಂಥ ಸಫಾರಿ ಗೇಟ್ ಇದೆ. ಸೊ ಮತ್ತು ಇನ್ನೊಂದು ಹುಣಸೂರು ಹತ್ರ ಒಂದು ಸಫಾರಿ ಗೇಟ್ ಇದೆ. ಸೊ ಇದನ್ನು ನಾನು ಆಲ್ರೆಡಿ ಹೇಳ್ದಂಗೆ ಆದಷ್ಟು ಶನಿವಾರ ಭಾನುವಾರ ಬುಕ್ ಮಾಡ್ಕೋಬೇಡಿ, ಮತ್ತು ನ್ಯಾಷನಲ್ ಹಾಲಿಡೇಸ್ ದಿನ ಬುಕ್ ಮಾಡ್ಕೋಬೇಡಿ, ಯಾಕಂದರೆ ತುಂಬ ಜನ ಇರ್ತಾರೆ. ನಿಮಗೆ ಸಿಗೋ ಅಂಥ ಚಾನ್ಸಸ್ಸು ಕಡಿಮೆ ಇರುತ್ತೆ. ಬಟ್ ವರ್ಕಿಂಗ್ ಡೇನಲ್ಲಿ ನೀವು ಬುಕ್ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಇದೇ ನಾಗರಹೊಳೆ ಕಾಡಲ್ಲಿ ಗಂಗೋತ್ರಿ ಮತ್ತು ಒಂದು ಡಾರ್ಮೆಟ್ರಿ ಅಂತ ಒಂದು ಸ್ಟೇ ಇದೆ. ಇದು ಅಷ್ಟೇ ತುಂಬ ಅಫೋರ್ಡಬಲ್ ಆಗಿರೋಂಥ ಸ್ಟೇ ಇದು. ಸೊ ಪರ್ ರೂಮ್ಗೆ ಅರೌಂಡ್ 2000 ರೂಪೀಸ್ ಏನೋ ಇದೆ. ಮತ್ತು ಇನ್ನೊಂದು ಡಾರ್ಮೆಟ್ರಿ ಏನು ಹೇಳಿದೆ, ಡಾರ್ಮೆಟ್ರಿ ಅಷ್ಟೇ ನೀವು ಒಂದು 10 ಜನಕ್ಕೆ ಹೋದರೆ ಆಲ್ಮೋಸ್ಟ್ ಒಂದು 500 ರೂಪಾಯಲ್ಲಿ ಕಾಡು ಮಧ್ಯದಲ್ಲಿ ಸ್ಟೇ ಆಗೋವಂಥ ನಿಮ್ಗೊಂದು ಅವಕಾಶ ಸಿಗುತ್ತೆ. ಸೊ ಅಲ್ಲಿ ಆನೆ, ಜಿಂಕೆ, ಈ ಸಾಧ್ಯವಾದರೆ ಇವನ್ ಹುಲಿ, ಚಿರತೆಗಳು ಈ ಥರದ್ದೆಲ್ಲ ನೋಡ್ಬೋದು. ಮತ್ತು ಮಾನಿಟರ್ ಲಿಝಾರ್ಡು, ಆಮೇಲೆ ಹಲವಾರು ರೀತಿ ಇದು ಕ್ರೊಕೊಡೈಲ್ಸ್ ಎಲ್ಲ ನೋಡಿದ್ದೀವಿ, ಮತ್ತು ಸ್ಟಾರ್ ಶೇಪ್ ಟಾರ್ಟೈಸ್ ನೋಡಿದ್ದೀವಿ, ಆಮೇಲೆ ಕೈಟ್ ನೋಡಿದ್ದೀವಿ. ತುಂಬ ಥರ ಪ್ರಾಣಿ ಪಕ್ಷಿಗಳನ್ನೆಲ್ಲ ಈ ಕಾಡಲ್ಲಿ ನೋಡಿದ್ದೀವಿ. ಅದೆಲ್ಲ ಕ್ಯಾಪ್ಚರ್ ಸಹ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಈಗ ರೀಸೆಂಟಾಗಿ PG ಪಾಳ್ಯ ಸಫಾರಿ ಅಂತ ಒಂದು ಓಪನ್ ಆಗಿದೆ. ಇದು ಅಷ್ಟೇ ಚಾಮರಾಜನಗರದಲ್ಲೇ ಬರೋಂಥದ್ದು. ರೀಸೆಂಟಾಗಿ ಓಪನ್ ಆಗಿದೆ. ವೆಬ್ಸೈಟ್ ಆ ಥರದ್ದೆಲ್ಲ ಏನಿಲ್ಲ. ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಬುಕ್ಕಿಂಗಿಗೆ ಅಂತ. ಅಲ್ಲಿ 2 ಜಂಗಲ್ ಲಾಡ್ಜಸ್ ಜೀಪ್ ಇದೆ. ಸೊ 400 ರೂಪಾಯಿ ಇರುತ್ತೆ ಪರ್ ಪರ್ಸನ್ ಅಂತ. ಇದು ಬೆಳಗ್ಗೆ ಮತ್ತು 2 ಸಫಾರಿ ಇರುತ್ತೆ, ಮತ್ತು ಸಂಜೆ ಹೊತ್ತು 2 ಸಫಾರಿ ಇರುತ್ತೆ. ಸೊ ನಿಮಗೆ ಯಾರಿಗೆ ಬಂಡೀಪುರ ಸಿಗ್ತಾ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ, PG ಪಾಳ್ಯಗೆ ಬಗ್ಗೆ ಎಲ್ಲೂ ತುಂಬ ಜಾಸ್ತಿ ಏನು ಮಾರ್ಕೆಟಿಂಗ್ ಮಾಡಿಲ್ಲ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಟೀಮ್ ಕಡೆಯಿಂದ. ನಾನು ನೋಡ್ದಂಗೆ ಅಷ್ಟೊಂದು ಕಾಣಿಸಿಲ್ಲ. ಸೊ ಅದನ್ನು ಸಹ ನೀವು ಬುಕ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲೂ ಸಹ ನೀವು ಏನು ಹೇಳಿದೆ, ಈಗ ಜಾಕಲ್ ಆಗಿರ್ಬೋದು, ಈ ಥರ ಪ್ರಾಣಿಗಳು, ಆನೆ, ಈ ಥರದ್ದು ಎಲ್ಲ ಪ್ರಾಣಿಗಳು ಏನು ಸಿಗುತ್ತೆ ಬಂಡೀಪುರದಲ್ಲಿ ಏನು ನೋಡೋ ಅಂತ ಅವಕಾಶ ಸಿಗುತ್ತೆ. ಅಲ್ಲೂ ಸಹ PG ಪಾಳ್ಯದಲ್ಲೂ ಸಿಗುತ್ತೆ. ಇಲ್ಲಿ ಜಾಸ್ತಿ ಜನ, ಆ್ಯಸ್ ನಾನು ಆಲ್ರೆಡಿ ಹೇಳ್ದಂಗೆ, ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಇದು. ಸೊ ನಿಮಗೆ ಚಾನ್ಸಸ್ ಆಫ್ ನಿಮಗೆ ಜೀಪ್ ಸಿಗೋದು ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ನಾನು ಆಲ್ರೆಡಿ ಹೇಳ್ದಂಗೆ 4-5 ಏನು ಟೈಗರ್ ರಿಸರ್ವ್ ಬಗ್ಗೆ ಮಾತಾಡಿದ್ವಿ. ನಮ್ಮ ಟೈಗರ್ ರಿಸರ್ವ್ ಪಕ್ಕದಲ್ಲಿ ಮುದುಮಲೈ ಇದೆ. ಅಂದರೆ ತಮಿಳ್ನಾಡಿಗೆ ಸೇರೋ ಅಂಥ ಟೈಗರ್ ರಿಸರ್ವ್ನ ಮುದುಮಲೈ ಅಂತೀವಿ. ನಮ್ಮ ಕರ್ನಾಟಕಕ್ಕೆ ಸೇರೋ ಅಂಥ ಕಾಡಿಗೆ ನಾವು ಬಂಡೀಪುರ ಅಂತೀವಿ. ಒಂದು ಮಾಯಾರ್ ನದಿಯಿಂದ ಹರಿಯುತ್ತೆ.
ಸೊ ಬೆಟ್ಟದ ಮೇಲಿಂದ ಹರ್ಕೊಂಡು ಹೋಗುತ್ತೆ ನದಿ. ಆ ನದಿಯಿಂದ ಆ ಕಡೆಗೆ ನಾವು ಮುದುಮಲೆ ಅಂತೀವಿ, ಬಂಡೀಪುರ ಅಂತೀವಿ. ಏನು ವ್ಯತ್ಯಾಸ ಇಲ್ಲ, ಎಲ್ಲ ಸೇಮ್ ಕಾಡೆನೇ, ಇಲ್ಲ ವೆಸ್ಟರ್ನ್ ಘಾಟಿಗೆ ಸೇರೋಂಥ ಸೇಮ್ ಕಾಡೆನೇ. ಇನ್ ಕೇಸ್ ಬಂಡೀಪುರಕ್ಕೆ ಸಫಾರಿ ಸಿಕ್ಕಿಲ್ಲ, ಇಲ್ಲ ಬಂಡೀಪುರಕ್ಕೆ ನೀವು ಸ್ಟೇ ಅಕಾಮಿಡೇಷನ್ ಸಿಕ್ಕಿಲ್ಲ ಅಂದರೆ ಮುದುಮಲೈ tigerresort.org ಅಂತ ಒಂದು ವೆಬ್ಸೈಟಲ್ಲಿ ನೀವು ಮುದುಮಲೈಲೂ ಸೇಮ್ ಇದೇ ಥರ ಸಫಾರಿ ಇದೆ. ಆಮೇಲೆ ಅಕಾಮಿಡೇಷನ್ಸು ಸಹ ಇದೆ, ತುಂಬ ಜಾಸ್ತಿ ಅಕಾಮಿಡೇಷನ್ಸ್ ಇದೆ. ನಮ್ಮ ಕರ್ನಾಟಕ ಕಂಪೇರ್ ಮಾಡಿದ್ರೆ ಅಲ್ಲಿರೋಂಥ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಕಾಮಿಡೇಷನ್ಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ನಿಮ್ಮದು ನೋಡಿಕೊಂಡು ಅಲ್ಲಿ ಬೇರೆ ಬೇರೆ ತೆಪ್ಪಕಾಡು ಅಂತ ಮೇಯ್ನ್ ಇನ್ಫಾರ್ಮೇಷನ್ ಸೆಂಟ್ರ್ ಇದೆ. ಸೊ ಅಲ್ಲಿ ನೀವು ಬುಕ್ ಮಾಡ್ಕೋಬೇಕಾಗತ್ತೆ ಸಫಾರಿಗೆ. ಸೊ ಅಲ್ಲಿ ಹೋಗಿ ಇನ್ಫಾರ್ಮೇಷನ್ ಸೆಂಟ್ರಲ್ಲಿ ನೀವು ಕೊಟ್ಟರೆ ಅಲ್ಲಿ ನಿಮಗೆ ಆ ಕಾಡು ಮಧ್ಯದಲ್ಲಿರೋಂಥ ಸ್ಟೇಸ್ಗೆ ಅವರೇ ಒಂದು ಡಿಪಾರ್ಟ್ಮೆಂಟ್ ಅವ್ರು ಕಳಿಸ್ತಾರೆ. ಸೊ ನೀವು ಅಲ್ಲಿ ಸಹ ಒಂದು ಟೈಮ್ನ ಸ್ಪೆಂಡ್ ಮಾಡ್ಬೋದು. ಬೇರೆ ಕಡೆ ರೆಸಾರ್ಟು, ಹೋಮ್ ಸ್ಟೇಸ್ ಅದನ್ನ ಹೊರತಾಗಿ ಒಂದು ಡಿಫ್ರೆಂಟ್ ಒಂದು ಪ್ರಪಂಚನೇ ಸಿಗುತ್ತೆ. ಆಮೇಲೆ ತೆಪ್ಪಕೋಡನಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ ಅಲ್ಲಿ ಒಂದು ಎಲಿಫೆಂಟ್ ಕ್ಯಾಂಪ್ಸ್ ಇದೆ. ಇದು ಎಲಿಫೆಂಟ್ ಕ್ಯಾಂಪು ಮುದುಮಲೈ ಎಲಿಫೆಂಟ್ ಕ್ಯಾಂಪ್ ಅಂತ ತುಂಬ ಓಲ್ಡೆಸ್ಟ್ ಕ್ಯಾಂಪ್ ಇನ್ ನಮ್ಮ ಇಂಡಿಯಾಗೆಲ್ಲ ಬರೀ ಏಷ್ಯಾಗಷ್ಟೇ. ಸುಮಾರು 100 ವರ್ಷದ ಮೇಲೆ ಆಗಿರ್ಬೋದು ಅಂತ ನನ್ನ ಅಭಿಪ್ರಾಯ ಅದರದ್ದು. ಸೊ ಅಲ್ಲಿ ತುಂಬ ಥರ ಒಂದು 20-30 ಆನೆಗಳೆಲ್ಲ ಸಿಗುತ್ತೆ ನೋಡೋಕ್ಕೆ ಅಟ್ ಎ ಟೈಮು. ಅಲ್ಲಿ ಹೇಗೆ ಫೀಡ್ ಮಾಡಬೇಕು ಆನೆಗೆ, ಏನೇನು ಫೀಡ್ ಮಾಡ್ತಾರೆ, ಮತ್ತು ಆನೆ ನೇಚರ್ ಯಾವ ಥರ ಇರುತ್ತೆ, ಮತ್ತು ಆನೆ ಎಷ್ಟು ಅವರ್ ಮಲಗುತ್ತೆ, ಎಷ್ಟು ಅವರ್ ತಿನ್ನುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ನಿಮಗೆ ಆ ಕ್ಯಾಂಪಲ್ಲೇ ಸಿಗುತ್ತೆ. ಆಮೇಲೆ ರೀಸೆಂಟಾಗಿ ಒಂದು ಬ್ಲಾಕ್ ಬಸ್ಟರ್ ಒಂದು ಫಿಲ್ಮ್ ಸಹ ರಿಲೀಸ್ ಆಗಿತ್ತು. ಆಸ್ಕರ್ ಅವಾರ್ಡ್ ಬಂದಿರೋ ಒಂದು ಡಾಕ್ಯುಮೆಂಟ್ರಿ ಫಿಲ್ಮ್ ಬಂದಿತ್ತು. ಸೊ ಎಲಿಫೆಂಟ್ ವಿಸ್ಪರರ್ಸ್ ಅಂತ. ಸೊ ಅಲ್ಲಿ ಶೂಟ್ ಮಾಡಿರೋದು ಅದೇ ಎಲಿಫೆಂಟ್ ಕ್ಯಾಂಪಲ್ಲಿ. ನೆಟ್ಫ್ಲಿಕ್ಸಲ್ಲಿ ಸಹ ಇದೆ ಅದು ಮೂವಿ. ಒಂದು ತಾಯಿ ಆನೆ ಇಂದ ಒಂದು ಸಣ್ಣ ಆನೆ ಬೇರ್ಪಟ್ಬಿಟ್ಟಿರುತ್ತೆ. ಅದು ತಾಯಿ ಆನೆ ಸತ್ತೋದಾಗ ಈ ಏನು ಆನೆ ಇತ್ತು ಸಣ್ಣ ಆನೆ, ಅದನ್ನು ಈ ಏನು ಕೇರ್ ಟೇಕರ್ಸ್ ಇರ್ತಾರೆ, ಬೊಮ್ಮನ್ ಮತ್ತು ಬೆಲ್ಲಿ ಅಂತ ಅವರಿಬ್ಬರ ಹೆಸರು. ಸೊ ಈ ಪಾಪ ಬಡ ಕುಟುಂಬದಲ್ಲಿ ಈ ಆನೆನೂ ಸೇರಿಸ್ಕೊಂಡು ಅದಕ್ಕೂ ಫೀಡ್ ಮಾಡೋದು, ಆನೆಗೂ ತಲೆಗೆ ಎಣ್ಣೆ ಹಚ್ಚಿ ತಲೆ ಬಾಚೋದು, ಈ ಥರದ್ದೆಲ್ಲ ಒಂದು ಸ್ಟ್ರಾಂಗ್ ಬಾಂಡ್ ಬಿಲ್ಡ್ ಆಗಿರುತ್ತೆ. ಅದನ್ನ ಆ ಫಿಲ್ಮ್ನ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ. ಅದು ಅಚ್ಚುಮೆಚ್ಚಾಗಿ ಅದನ್ನು ನೋಡಿ ಅದಕ್ಕೆ ಆಸ್ಕರ್ ಅವಾರ್ಡ್ ಸಹ ಬಂದಿದೆ. ಅದು ಇರೋದು ಮತ್ತು ಆ ಬೊಮ್ಮನ್ ಮತ್ತು ಏನು ಬೆಲ್ಲಿ ಅಂತ ಹೇಳಿದೆ ಅವರು ಅಲ್ಲಿ ಹೋದರೆ ನಿಮಗೆ ಮೀಟ್ ಮಾಡ್ಬೋದು, ಅದು ಅವಕಾಶ ಸಿಗುತ್ತೆ. ರಘು ಅಂತ ಆನೆ ಹೆಸರು. ಸೊ ಅದನ್ನು ಸಹ ನೀವೆಲ್ಲ ಅಲ್ಲಿಗೆ ಹೋದರೆ ನೋಡ್ಬೋದಾಗಿದೆ. ಮುದುಮಲೆಯಲ್ಲಿ ಡಾರ್ಮೆಟ್ರಿ ಎಲ್ಲ ಇದೆ. ಸೊ ಪರ್ಸನ್ ನಿಮಗೆ 800ರಿಂದ ಶುರುವಾಗಿ ಅಪ್ ಟು ನಿಮಗೆ ಒಂದು 2000-3000ವರೆಗೂ ಸ್ಟೇ ಥರ ಎಲ್ಲ ಸಿಗುತ್ತೆ. ಡಾರ್ಮೆಟ್ರಿಗೆ ತುಂಬ ಕಡಿಮೆ ಇರುತ್ತೆ. ಸೊ ಆಮೇಲೆ ಬೇರೆದು ಯೂನಿಕ್ ಆಗಿರೋಂಥ ಮರವಕಂಡಿ ಡ್ಯಾಮ್ ಸ್ಟೇ ಅಂತ ಎಲ್ಲ ಇದೆ. ಅದಕ್ಕೆ ಸ್ವಲ್ಪ ಅಪ್ ಟು ಒಂದು 4000 ರೂಪಾಯಿವರೆಗೂ ನಿಮಗೆ ದುಡ್ಡು ಖರ್ಚಾಗುತ್ತೆ. ಒಂದು ಬಜೆಟ್ ಪ್ರೈಸಲ್ಲಿ ನಮ್ಮ ಕರ್ನಾಟಕದಿಂದ ಬೆಂಗಳೂರಿಂದ ಒಂದು ದಿನ ಹೋಗಿ ನೆಕ್ಸ್ಟ್ ಡೇ ಬರೋ ಥರ ನೀವು ಆರಾಮಾಗಿ ಪ್ಲ್ಯಾನ್ ಮಾಡ್ಬೋದು. ಇದಾಗಿತ್ತು ಈ ಸಂಚಿಕೆಯ ಒಂದು ಸ್ಮಾಲ್ ಇನ್ಫಾರ್ಮೇಷನ್ನು. ಸೊ ಬೆಂಗಳೂರಿಂದ ಒಂದು ವೈಲ್ಡ್ ಲೈಫ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಇಲ್ಲ ವೈಲ್ಡ್ ಲೈಫ್ ಸ್ಟೇ ಮಾಡಬೇಕು ಅಂತಂದರೆ ಏನೇನು ಆಪ್ಷನ್ಸ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡಿದ್ದೀನಿ ಅಂದ್ಕೊತೀನಿ. ನಿಮಗೇನೋ ಡೌಟ್ಸ್ ಏನಾರು ಇತ್ತು ಅಂತಂದರೆ ನೀವು ಕಾಮೆಂಟಲ್ಲಿ ಸಹ ತಿಳಿಸಿ. ಆ ಕಾಮೆಂಟ್ಗೆ ರೆಸ್ಪಾಂಡ್ ಮಾಡೋಕ್ಕೆ ನಾನು ಖುಷಿಯಾಗಿ ಕಾಯ್ತಾ ಇರ್ತೀನಿ. ಮತ್ತು ಸಂಚಾರಿ ಕಾರ್ಯಕ್ರಮಕ್ಕೆ ಇನ್ನೊಂದು ಎಪಿಸೋಡಲ್ಲಿ ನಾವು ಸಿಗ್ತೀವಿ. ನಮಸ್ಕಾರ. ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ.